ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಅತ್ಯಂತ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿರುವಂಥದ್ದು. ಹಾಲಿ ಸಂಸದ ಡಿ.ಕೆ. ಸುರೇಶ್ ಅವರು ಬಹಳ ದೊಡ್ಡ ಮಟ್ಟದಿಂದ ಸೋಲನ್ನು ಒಪ್ಕೊಂಡಿರುವಂಥದ್ದು. ಸದ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಏನು ಹೇಳ್ತಾರೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ಗೆ ಈ ಬಾರಿ ಮಣೆ ಹಾಕ್ಲಿಕ್ಕೆ ಕಾರಣಗಳೇನು, ಡಿ.ಕೆ. ಸುರೇಶ್ ರವರ ಸೋಲಿಗೆ ಕಾರಣಗಳೇನು, ಜೊತೆಗೆ ಕಾಂಗ್ರೆಸ್ ಒಂದು ಗ್ಯಾರಂಟಿ ಮೇಲೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಮುಂದಾಗಿತ್ತು, ಈ ಬಾರಿ ಗ್ಯಾರಂಟಿಗಳು ಕೈ ಹಿಡಲಿಲ್ವಾ, ಜೊತೆಗೆ ಹೃದಯವಂತ ಅಂತೇಳಿ ಹೆಸರನ್ನು ಪಡೆದಂಥ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಕಾರಣಗಳೇನು ಅನ್ನೋದನ್ನ ಜನರಿಂದನೇ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಕ್ಷೇತ್ರದ ಜನ ಏನು ಹೇಳ್ತಾರೆ, ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಏನು ಹೇಳ್ತಾರೆ, ಸೋಲು ಗೆಲುವಿನ ವಿಮರ್ಶೆಯನ್ನ ಏನು ಮಾಡ್ತಾರೆ ಅಂತೇಳಿ ಕ್ಷೇತ್ರದ ಜನರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಬನ್ನಿ ನೋಡ್ಕೊಂಬರೋಣ ಜನ ಏನೆಲ್ಲ ಹೇಳ್ತಾರೆ ಅಂತೇಳಿ. ಸರ್, ಇವತ್ತು ಡಿ.ಕೆ. ಸುರೇಶ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಸೋಲಾಗಿದೆ, ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ. ಯಾಕೆ ಸರ್ ಸೋಲಾಯಿತು ಡಿ.ಕೆ. ಸುರೇಶ್ ಅವ್ರಿಗೆ? ಸರ್, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ಅತಿಯಾದ ಆತ್ಮವಿಶ್ವಾಸ ಎಲ್ಲ ಒಂದು ಕಡೆ ಸೋಲಿಗೆ ಕಾರಣ. ಯಾಕೆ ಅಂದರೆ ನಾವು 6 ತಿಂಗಳು ಮುಂಚೆನೇ ಡಿ.ಕೆ. ಸುರೇಶ್ ಅವರು ಸಂಘಟನೆ ಮಾಡಿದ್ರು ಕೂಡ ಸ್ಥಳೀಯವಾಗಿ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಎಲ್ಲೋ ಒಂದು ಒಗ್ಗಟ್ಟು ಕಂಡು ಬರಲಿಲ್ಲ. ಮತ್ತು ಅತಿಯಾಗಿ ಹೊರಗಡೆಯಿಂದ ಬಂದಂಥ ಇಲ್ಲಿ ಸ್ಥಳೀಯವಾಗಿ ಯಾರು ಮುಂಚೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿದ್ರು, MLA ಚುನಾವಣೆಯಲ್ಲಿ ಬಾಲಕೃಷ್ಣವ್ರು ಯಾರ್ಯಾರು ದುಡ್ದಿದ್ರು ಅವ್ರನ್ನೇ ಮುಂದಾಳತ್ವದಲ್ಲಿ ಬಿಡಬೇಕಾಗಿತ್ತು. ಅದೆಲ್ಲ ಒಂದು ಕಡೆ ಹೊರಗಡೆಯಿಂದ ಬಂದಂಥ ಹೊಸ ಮುಖಗಳನ್ನ ಕೂಡ ಜೊತೆಗೆ ತಗೊಂಡಿದ್ದು, ಅದು ಕೂಡ ಎಲ್ಲ ಒಂದು ಕಡೆ ಸಮಸ್ಯೆ ಆಯಿತು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಇದು ಡಿ.ಕೆ. ಸುರೇಶ್ ಅವರು ಸೋತಿದ್ರು ಕೂಡ ಇದು ಡಿ.ಕೆ. ಸುರೇಶ್ ಅವರ ಸೋಲಲ್ಲ, ಇದು ಜನಗಳ ಸೋಲು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಿ.ಕೆ. ಸುರೇಶ್ ಅವರು ಇಡೀ ದೇಶ ಕಂಡಂತಹ ಅತ್ಯುತ್ತಮ ಸಂಸದೀಯ ಪಟು ಅವರು. ಮಾನ್ಯ ಪ್ರಧಾನಮಂತ್ರಿ ಹಿಂದೆ ಇದ್ದಂಥ ನರೇಂದ್ರ ಮೋದಿಯವರೇ ಅವರಿಗೆ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಇಡೀ ದೇಶಾದ್ಯಂತ ನರೇಗಾ ಯೋಜನೆಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ಅನುಷ್ಠಾನ ಮಾಡಿದಂಥವರಲ್ಲಿ ಡಿ.ಕೆ. ಸುರೇಶ್ ಅವರು ಭಾಳ ಹೆಮ್ಮೆ ಪಡುವಂಥದ್ದು. ಮತ್ತು ಪಂಚಾಯಿತಿ ಮಟ್ಟದಿಂದ ಕಾರ್ಯಕರ್ತರ ಜೊತೆಗೆ ಒಂದು ನಿಕಟ ಸಂಪರ್ಕವನ್ನು ಇಟ್ಕೊಂಡು ಅವ್ರ ಜೊತೆ ಬೆರೆತು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಂಥವ್ರು. ಅವ್ರಿಗೆ ಈ ರೀತಿ ಸೋಲಾಗ್ತದೆ ಅಂತೇಳಿ ಖಂಡಿತ ನಾವು ಭಾವಿಸಿರಲಿಲ್ಲ. ಸರ್, ಇಲ್ಲಿ ಪ್ರಮುಖವಾಗಿ ನಾವು ಗ್ಯಾರಂಟಿ ಕೈ ಹಿಡಿತದೆ ಅಂತ ಎಲ್ಲರೂ ಅನ್ಕೊಂಡಿದ್ದೋ, ಹಂಗಾಗಿ ಇದು ಕೈ ಹಿಡಿದಿಲ್ಲ. ಸೊ ಇದೇನು 2000 ಗ್ಯಾರಂಟಿ ಕೊಡ್ತಾ ಇರೋದಾಗಿರ್ಬೋದು, ಬಸ್ ಫ್ರೀ, ಎಲ್ಲ ಹೆಣ್ಮಕ್ಳು ಸಹ ಕಾಂಗ್ರೆಸ್ ಪರ ಇದ್ರು ಅಂತ ನಾವು ವಿಮರ್ಶೆ ಮಾಡ್ಕೊಂಡಿದ್ದೋ. ಬಟ್ ಅದಾಗಿಲ್ಲ. ಇಲ್ಲಿ ಹೆಚ್ಚಿನದಾಗಿ BJPಯವರು ಜಾತಿ ರಾಜಕಾರಣ, ಜಾತಿಯಿಂದ ಜಾತಿ ಎತ್ಕಟ್ಟು ರಾಜಕಾರಣ ಮಾಡಿ ಇವತ್ತೇನಾದರೂ ಗೆದ್ದಿದ್ರೆ ಅದೊಂದೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಏನಿಲ್ಲ, BJPಯವರು ಈ ಮೋದಿ ಅಯೋಧ್ಯ ಅಂತ ಸ್ವಲ್ಪ ಉಬ್ಬಿಸ್ಬಿಟ್ಟು, ಮತ್ತು ಇದೇನು ಅಕ್ಕಿ ಕಾಳು ಅದು ಇದು ಎಲ್ಲ ಉಬ್ಬಿಸ್ಬಿಟ್ಟು ಅದರಿಂದ ಅವರು ಮತ ಪಡೆದಿದ್ದಾರೆ ಸರ್, ಅಷ್ಟೇ. ಈಗ ಅವರು ಎಲ್ಲ ಮಾಡಿ JDS BJP ಒಂದಾಗೂ ಅದರಲ್ಲಿ ಪಡೆದಿದ್ದಾರೆ ಅಂತ ಹೇಳ್ಬೋದು. ಅವರೊಬ್ಬರೇ JDS ಅಲ್ಲಿ ನಿಂತಿದ್ರು, ಅದು ಸೋಲು ಗ್ಯಾರಂಟಿ. ಅದು ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ ಸರ್ ಇಲ್ಲಿ ಹಂಗಿರೋ? ಖಂಡಿತ ವರ್ಕೌಟ್ ಆಗಿದೆ ಸರ್, ಅವ್ರಿಗೆ ದೊಡ್ಡ ಮಟ್ಟದಲ್ಲೇ ವರ್ಕೌಟ್ ಆಗಿದೆ. ಈ ಜಾತಿ ರಾಜಕಾರಣ ಮಾಡಿ ಖಂಡಿತ ವರ್ಕೌಟ್ ಮಾಡಿದ್ದಾರೆ ಸರ್. ಗೆದ್ದಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಗೆಲುವಿಗೆ ಕಾರಣಗಳೇನು ಅಂತ ಹೇಳಿ? ಸರ್, ಇವತ್ತು ದೊಡ್ಡ ಮಟ್ಟದ ಗೆಲುವಿಗೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಕಾರಣ ಇಷ್ಟೇ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮಗುನ ಮಂಡ್ಯ ಕರ್ಕೊಂಡು ನಿಲ್ಲಿಸಿ ಅಲ್ಲಿ ಸೋಲಿಸಿದ್ರು. ಇವತ್ತು ಆ ಕುತಂತ್ರ ಇಲ್ಲಿ ಫಲಿಸಿದೆ. ಅವ್ರು ಅಲ್ಲಿ ಅವತ್ತು ಮಾಡಿದ್ದಕ್ಕೆ ಇವತ್ತು ಅವರು ಋಣವನ್ನು ತೀರಿಸಿದ್ದಾರೆ. ಇನ್ನೊಂದು ಹೇಳಬೇಕು ಅಂತಂದರೆ, ಡಿ.ಕೆ. ಸುರೇಶ್ಗೆ ಮೂಲ ಶತ್ರುಗಳೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಯಾಕೆ ಅಂತಂದರೆ ಒಂದು ಒಳ್ಳೆ ಸೇವೆ ಮಾಡ್ತಾಯಿದ್ರು. ಯಾರಿಗೂ ಡಾಕ್ಟರ್ ಮಂಜುನಾಥ್ ಅಂತಂದರೆ ರಾಜಕೀಯಕ್ಕೆ ಬರ್ತಾರೆ, ಅವ್ರಿಗೂ ಕೂಡ ಕನಸಿರ್ಲಿವೇನೋ, ಜನಕ್ಕೂ ಕೂಡ ಕನಸಿರಲ್ಲ. ಅವ್ರೇನಂತಂದರೆ ಸೇವೆ ಮಾಡ್ತಾಯಿದ್ರು, ಆ ಸೇವೆಯಿಂದ ಕೆಳಗಿಳಿಸಿದ್ರು. ಕಾರಣ ಏನು? ಇವರು ಕುಮಾರಸ್ವಾಮಿ ಸಂಬಂಧಿಕರು, ದೇವೇಗೌಡರ ಅಳಿಯ, ಅಲ್ಲಿ ಕೆಳಗಿಳಿಸಿದ್ರೆ ಅಲ್ಲಿ ಯಾರೋ ನಮ್ಮ ಕಡೆಯವ್ರನ್ನ ಕೂರಿಸ್ಬೋದು ಅಂತ ಕೆಳಗಿಳಿಸಿದ್ರು. ಇವತ್ತು ಅವ್ರು ತೋಡಿದ ಹಳ್ಳಕ್ಕೆ ಅವರೇ ಮುಚ್ಕೊಂಡಿದ್ದಾರೆ ಸರ್. ನಿರೀಕ್ಷೆ ಇತ್ತು ಅಂತ ಇಷ್ಟು ದೊಡ್ಡ ಮಟ್ಟದ ನಿರೀಕ್ಷೆ ಅಂತಂದರೆ ಗೆಲುವು ನಿರೀಕ್ಷೆ ಖಂಡಿತ ಇತ್ತು. ಆದರೆ ಈ ದೊಡ್ಡ ಮಟ್ಟದ ಗೆಲುವಿಗೆ 3 ತಂತ್ರಗಳು ಕೂಡ ಒಂದೇ ಮಟ್ಟದಲ್ಲಿ ಫಲಿಸಿದೆ. ಇವತ್ತೇನು BJPಯವರು BJP ಚಿಹ್ನೆ ಅಂತೇಳಿ ಹಾಕಿದ್ರು, JDSನವರು ನಮ್ಮ ದೇವೇಗೌಡರ ಅಳಿಯ ಅಂತ ಹಾಕಿದ್ರು, ಅವರಿಂದ ಸೇವೆ ಪಡೆದವರು ಅವ್ರು ಋಣ ತೀರಿಸುವ ಅಂತ ಹಾಕಿದ್ರು. ಇವತ್ತೆಲ್ಲ ವಿದ್ಯಾವಂತರುಗಳು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು. ರಾಮನಗರದಲ್ಲಿ ಕಾಂಗ್ರೆಸ್ ಗೆದ್ದಾದ ನಂತರ ಏನೆಲ್ಲ ಬದಲಾವಣೆ ಆಗಿದೆ ಅಂತ ವಿದ್ಯಾವಂತರು, ಯುವತಿಯರೆಲ್ಲ ಕಣ್ಮುಂದೆ ನೋಡಿ ಆ ನೋವನ್ನ ಇವತ್ತು ಫಲಿಸಿದ್ದಾರೆ. ಅಂದರೆ 3 ಸಲ ಸಂಸದರಾಗಿದ್ರು, ಅವ್ರೇನು ಕೆಲಸ ಮಾಡಿಲ್ವಾ, ಯಾಕೆ ಸೋಲ್ಸಿದ್ರು ಜನ ಅಂತೇಳಿ? ಅದು ಪ್ರಶ್ನೆ ಇಲ್ಲ. ಇದು ಸಿ.ಎನ್. ಮಂಜುನಾಥ್ ಅವರು ಹಿಂಗೆ ಯಾವ್ದು ಎಕ್ಸ್ಪೆಕ್ಟ್ ಇಲ್ದೇನೆ 17 ವರ್ಷ ಇದರಲ್ಲಿ ಒಳ್ಳೆ ಕಂಪ್ನಿ ಜಯದೇವ ಹಾಸ್ಪಿಟ್ಲ್ನ ಇಂಪ್ರೂವ್ ಮಾಡಿ ಬಡವರ್ಗವ್ರಿಗೆ ಹೃದಯೋಗ ತಜ್ಞ ಫ್ರೀಯಾಗಿ ಉಚಿತ ಸೇವೆಗಳನ್ನ ಸಲ್ಲಿಸವ್ರೆ. ಅದರಿಂದ ಇವರು ರಾಜಕೀಯಕ್ಕೆ ಬಂದರೆ ಇನ್ನೂ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಸುಧಾರಣೆ ಮತ್ತು ಬಲವ ಆಗ್ತದೆ ಅನ್ನೋದ್ರಿಂದ ಜನ ನಿರೀಕ್ಷೆ ಇಟ್ಕೊಂಡು ಗೆಲ್ಸವ್ರೆ. ಯಾವ ನಿರೀಕ್ಷೆಗಳಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗುತ್ತೆ ಅಂತ? ಮೇನ್ ಆಗಿ ಮೊದಲನೇ ಮುಖ್ಯ ಆದ್ಯತೆ ಹೆಲ್ತ್, ಇದರಲ್ಲಿ ಆರೋಗ್ಯ ಸುಧಾರಣೆಗೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋದೊಂದು ಇದು ನಂಬಿಕೆ. ಗ್ಯಾರಂಟಿ ಕೊಟ್ಟಿರಲ್ಲ, ಗ್ಯಾರಂಟಿ ವರ್ಕೌಟ್ ಆಗಿರುತ್ತೆ.
ಗ್ಯಾರಂಟಿಗಿಂತ ಒಬ್ಬ ವ್ಯಕ್ತಿ ನಿಂತಿರೋದ ಮೇಲೆ ಡಿಪೆಂಡ್ ಮಾಡಿ ವೋಟ್ ಮಾಡೋರು ಸರ್. ಸರ್ ಈಗ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ, ಯಾವ ಕಾರಣಕ್ಕಾಗಿ ಗೆದ್ರು ಏನು ಅಂತ ಹೇಳಿ ಸರ್? ಒಳ್ಳೆ ಶುದ್ಧ ಹಸ್ತ, ಯಾವುದೇ ಕಪ್ಪು ಚಿಕ್ಕಿ ಇಲ್ಲ ಅವರಲ್ಲಿ, ಒಳ್ಳೆ ಸೇವೆ ಮಾಡಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲೂ ವಿಸ್ತರಣೆ ಮಾಡಲಿ ಅಂತೇಳಿ ಎಲ್ಲ ಜನಗಳನ್ನು ವೋಟ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರು 10 ವರ್ಷದ ಸಾಧನೆಯಿಂದ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ. ಮತ್ತು JDSನವರು ಬೆಂಬಲ NDA ಬೆಂಬಲ ಸೂಚಿಸಿದ ದೇವೇಗೌಡರು ಎರಡೂ ಪಕ್ಷದಿಂದ ವೋಟ್ ಹಾಕಿ ಗೆಲ್ಸಿದ್ದಾರೆ. ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಏನು ಪ್ರಯೋಜನ ಹೇಳಿ? 1 ಕ್ವಾರ್ಟರ್ ಎಣ್ಣೆ ಬಂದು ಈಗ 10 ರೂಪಾಯಿ 20 ರೂಪಾಯಿ ಹೆಚ್ಚಿಸವ್ರೆ. ಈಗ ಗಂಡಂದು ಕಿತ್ಕೊಂಡು ಎಡ್ತಿ ಕೊಟ್ಟವ್ರೆ. ಇನ್ನು ಬೇರೆ ಏನು ಬೇರೆ ಇಲ್ವಲ್ಲ. ಈ ರೈತರುಗಳಿಗೆ ಸಬ್ಸಿಡಿ ದರದಲ್ಲಿ ರಸಗೊಬ್ಬರಗಳು ಕೊಡಲಿ, ಕ್ರಿಮಿನಾಶಕ ಕೊಡಲಿ, ಆಮೇಲೆ ಬೆಂಬಲ ಬೆಲೆ ರೇಷ್ಮೆ ಕೊಡಲಿ. ರೈತರು ಬಡತನದಲ್ಲಿ ಅವರೇ, ಸಾಲದಲ್ಲಿ ಅವರೇ. ನಿರೀಕ್ಷೆ ಇದೆ ಸರ್, ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ ಡಾಕ್ಟ್ರು. ಆ ನಂಬಿಕೆ ಮೇಲೆ ಜನ ಎಲ್ಲ ವೋಟ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದಿರುವಂತ. ಸದ್ಯ ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣಂತ. DK ಸುರೇಶ್ ಅವರ ಸೋಲಿಗೆ ಕಾರಣಗಳೇನು, ಜೊತೆಗೆ ಡಾಕ್ಟರ್ ಮಂಜುನಾಥ್ಗೆ ಯಾಕೆ ಈ ರೀತಿ ದೊಡ್ಡ ಬೆಂಬಲವನ್ನ ಕೊಟ್ರು ಅಂತೇಳಿ ಸರ್, ಪ್ರಮುಖವಾಗಿ ಈ ರೀತಿ ಫಲಿತಾಂಶವನ್ನ ನಿರೀಕ್ಷೆ ಮಾಡಿದ್ರ ಅಂತೇಳಿ. ನಾವು ಯಾರು ಗೆದ್ರು ಒಂದು 25,000 50,000 ಗೆಲ್ಬೋದು ಅಂತ ವಾತಾವರಣ ಇತ್ತು. ಮೊದಲನೇದು JDS ಮತ್ತು BJP ಒಂದಾದಕ್ಕೆ ಜನಗಳಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿದೆ. ಎರಡನೇದು ಡಾಕ್ಟ್ರ್ ಬಗ್ಗೆ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಡಾಕ್ಟ್ರ್ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿದ್ರು. ಡಾಕ್ಟ್ರು ಒಳ್ಳೆಯವರು ಹಾಗೆ ಹೀಗೆ ಅಂತೇಳಿ. DK ಶಿವಕುಮಾರ್ ಮತ್ತು ಸುರೇಶ್ ಅವರು ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ ಸುಮಾರು 800 ಕೋಟಿ ಹಣವನ್ನು ಅಭಿವೃದ್ಧಿಗೋಸ್ಕರ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಈ ಚುನಾವಣೆ ಸೋತಿರೋದು ಕೂಡ ನಾವೆಲ್ಲ ದಿಗ್ಭ್ರಮೆ ಆಗಿದ್ದೀವಿ. ಸರ್ ಅಂದರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಆ ಗ್ಯಾರಂಟಿಗಳು ಕೈ ಹಿಡಿಲಿಲ್ವಾ ಅಂತೇಳಿ ಸರ್? ಗ್ಯಾರಂಟಿಗಳು ತಕ್ಕ ಮಟ್ಟಿಗೆ ಕೈ ಹಿಡಿದಿದ್ದಾವೆ. ಬಟ್ ನಾವು ನಮ್ಮ MP ಅವ್ರು ಮಾಡಿರತಕ್ಕಂಥ ಕಾರ್ಯಕ್ರಮಗಳು ನಮಗೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ನೋಡಿ ಖಂಡಿತ ನಾವು ಗೆಲ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಬಹುತೇಕ ಎಲ್ಲೋ ಒಂದು ಕಡೆ ನಮಗೆ ಆ ಗ್ಯಾರಂಟಿನೂ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂತೇಳಿ. ಸರ್ ಈಗ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ, ಗೆಲ್ಲೋದಕ್ಕೆ ಯಾವೆಲ್ಲ ಕಾರಣಗಳಾಯಿತು ಅಂತೇಳಿ? ಸರ್, ಮೊದಲನೇಗೆ ಡಾಕ್ಟ್ರನೇ ಒಳ್ಳೆ ವ್ಯಕ್ತಿ. ಡಾಕ್ಟ್ರಿಗೆ ಮೊದಲು ಪ್ರಾಮುಖ್ಯತೆ ಕೊಟ್ಟು ಡಾಕ್ಟ್ರ್ ಗೆದ್ದಿದ್ದಾರೆ ಒಂದು. ಮತ್ತು ಇಬ್ಬರದು ಸಮೀಕ್ಷೆ ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ, ಅದರಿಂದ ಡಾಕ್ಟ್ರ್ ಗೆದ್ದಿದ್ದಾರೆ. ಇಲ್ಲಿ ಬಂಡೆ ಎಲ್ಲ ಏನಿಲ್ಲ ಇಲ್ಲಿ. ಇನ್ನು ದಯವಿಟ್ಟು ಮಾಧ್ಯಮದ ರಿಕ್ವೆಸ್ಟು, ಎಲ್ಲೂ ಬಂಡೆ ಅಂತ ಹಾಕ್ಬಿಡಿ, ಬಂಡೆ ಎಲ್ಲ ಪುಡಿ ಆಗಿಬಿಟ್ಟಿದೆ. ಸರ್ ಈಗ ಡಾಕ್ಟರ್ CN ಮಂಜುನಾಥ್ ಅವ್ರು ಗೆದ್ದಿದ್ದಾರೆ, DK ಸುರೇಶ್ ಅವ್ರು ಸೋತಿದ್ದಾರೆ. ಡಾಕ್ಟ್ರ್ ಗೆಲ್ಲಲಿಕ್ಕೆ ಕಾರಣಗಳೇನಾದ್ರು? ಡಾಕ್ಟ್ರ್ ಗೆಲ್ಲಲಿಕ್ಕೆ ಕಾರಣ ಅಂತ ಅಂದರೆ ಇದೇ ಸಂಸದರಾಗಿದ್ದ DK ಸುರೇಶ್ರವರು ಯಾವ ಕಾರಣದಿಂದ ಗೆಲ್ತಾರೆ, ಯಾವ ರೀತಿಲಿ ಗೆಲ್ತಾರೆ, ಎಲ್ಲಿರೋದು JDS ಅಂತಿದ್ರು, ಅದಕ್ಕೆ ಇವತ್ತು ತಕ್ಕ ಪಾಠನ ಇವತ್ತಿನ ತಾಲೂಕಿನ JDSನವರು ಮತ್ತು ಈ ಲೋಕಸಭಾ ಕ್ಷೇತ್ರದ JDS ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ತೋರಿಸಿದ್ದಾರೆ. ಮತ್ತು ಏನಪ್ಪ ಅಂತ ಅಂದರೆ ಡಾಕ್ಟ್ರು ನಿಲ್ಲಿಸಿದಾಗ ಕೇವಲ ಅಂತ ಭಾವಿಸಿದ್ರು. ಕೇವಲ ಅಂತ ಅಂದರೆ ಇವತ್ತು ಜನದ ಮುಂದೆ ಯಾಕೆ ಕೇವಲ ನಡೆಯಲಿಲ್ಲ, ಜನಶಕ್ತಿ ಮುಂದೆ ಏನೂ ನಡೆಯಲ್ಲ. ಇವತ್ತು ಜನ ತೀರ್ಮಾನ ಮಾಡಬೇಕು ಅಂತ ಅಂದರೆ ಅಭ್ಯರ್ಥಿನ, ಇಂಥ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಅಂದರೆ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ವ್ಯಕ್ತಿ ಗುಣ ಮತ್ತು ವ್ಯಕ್ತಿತ್ವದಿಂದ ಈ ದಿನ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್, ಡಾಕ್ಟರ್ ಗೆಲುವಿಗೆ ಅವರ ಒಳ್ಳೆತನ ಮತ್ತು ಅವರು ಮಾಡಿರುವಂಥ ಸೇವೆನೇ ಮುಖ್ಯ ಕಾರಣ. ಮತ್ತು JDS ಜೊತೆ ಮೈತ್ರಿಯಿಂದ ತುಂಬ ಎಫೆಕ್ಟ್ ಆಗಿದೆ. JDS ಕಾರ್ಯಕರ್ತರೇ ಇಲ್ಲ, JDS ಪಕ್ಷನೇ ಇಲ್ಲ ಅನ್ನೋರಿಗೆ ಒಂದು ಉತ್ತರ ಆಗಿದೆ. ಇದೊಂದೇ ಕ್ಷೇತ್ರ ಅಲ್ಲ, ಈಗ ಗೆದ್ದಿರುವಂಥ 19 ಕ್ಷೇತ್ರದಲ್ಲೂ JDSನವರ ಪಾತ್ರ ತುಂಬ ಪ್ರಾಮುಖ್ಯತೆ ಮತ್ತು ಪವರ್ ಆಗಿದೆ. ಉಚಿತ ಚಿಕಿತ್ಸೆ ಮುಖ್ಯವಾಗಿ ಅದನ್ನು ಕೊಡಿ, ಹಾಸ್ಪಿಟ್ಲಿಗೆ ಕೊಡಿ ನೀವು, ಮತ್ತು ಎಜುಕೇಷನ್ ಕೊಡಿ. ಜನ ಅವರೇ ಹುಡುಕೊಂಬಂದು ಓಟ್ ಹಾಕ್ತಾರೆ ಸರ್, ಎಲ್ಲಿದ್ರು. ಅದನ್ನು ಬಿಟ್ಟರೆ ಯಾವುದೇ ಫ್ರೀಗೆ ಯಾವುದಕ್ಕೆ ಆಗಲಿ ಯಾರೂ ಒಟ್ಟಾಕಲ್ಲ, ಯಾರೂ ಮರಳಾಗಲ್ಲ ಸರ್. ಅವೆರಡೇ ಇಲ್ಲಿ ಸೋಲಿಗೆ ಮುಖ್ಯ ಕಾರಣ ಸರ್. ಮಂಜುನಾಥ್ ಡಾಕ್ಟ್ರು ಹಿನ್ನೆಲೆ ರಾಜಕೀಯದಿಂದ ಬಂದವರಲ್ಲ. ಅವರು ಮೊದಲಿಂದನೂ ರಾಜಕೀಯ ಅಂದರೆ ಭಾಳ ದೂರ ಇದ್ದವರು, ಸರ್ಕಾರಿ ಸೇವೆ ಸಲ್ಲಿಸಿದವರು. ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ ಏನೈತೆ ಅಲ್ಲಿ ಹೊಸಬ್ರೆ ಅವರು. ಆದ್ರೂ ಜನದ ಒಂದು ಅನುಕಂಪದ ಆಧಾರದ ಮೇಲೆ ಅವ್ರನ್ನ ಗೆಲ್ಸಿದ್ದಾರೆ. ಅವರು ಈ ಮುಂದೆ ಏನು ಬೇಕೋ ಅದನ್ನು
ಒಂದು ಒಳ್ಳೆಯದು ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ನಮಗೆ ಬೇಕಾಗಿರೋದು. ಸರ್ ಅವ್ರು ಒಳ್ಳೆತನ, ಒಳ್ಳೆ ಕೆಲಸ, ಒಳ್ಳೆ ತನ ಮತ್ತು ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಮತ್ತು ನಮ್ಮಂಥ ಯೂತ್ಸ್ಗಳಿಗೆ ಸ್ವಲ್ಪ ಅವ್ರ ಥರ ನಾವು ಆಗಬೇಕು ಅಂತ ಸ್ವಲ್ಪ ಆಸೆ ಇದೆ. ಆ ಥರ ಆಗಬೇಕು ಅಂತ ಆಸೆ ಇರೋದ್ರಿಂದ ನಾವು ಅವ್ರಿಗೆ ವೋಟ್ ಮಾಡಿದ್ವಿ ಮತ್ತು ಗೆಲ್ಸಿದ್ದೀವಿ. ಅವ್ರಿಗೋಸ್ಕರ ನಾವು ವೋಟ್ ಹಾಕ್ತೀವಿ ಅಷ್ಟೇ. ಡಿ ಕೆ ಸುರೇಶ್ ಸೋಲಕ್ಕೆ ಏನು ಕಾರಣ ಅಂತ ಹೇಳಿ? ಅವ್ರದ್ದು ದಬ್ಬಾಳಿಕೆ, ಅಹಂಕಾರ, ಮತ್ತು ಸ್ವಲ್ಪ ಯೂತ್ಸ್ಗಳಿಗೇನು ಸಪೋರ್ಟ್ ಇಲ್ಲ. ಮತ್ತು ಮೇನ್ ರೀಸನ್ ನಾನು ಕಾಂಗ್ರೆಸ್ಗೆ ವೋಟ್ ಮಾಡಿಲ್ಲ ಅಂದರೆ ಇದುವರೆಗೂ ನಮ್ಮ ಸ್ಕಾಲರ್ಶಿಪ್ಪು ಅಥವಾ ಎಜುಕೇಷನ್ ಫೆಸಿಲಿಟೀಸ್ ಹೆಲ್ಪ್ಸ್ ನಮಗೇನೂ ಆಗಿಲ್ಲ, ಆಗೋದು ಇಲ್ಲ ಅಂತ ನಮ್ಗೆ ಗೊತ್ತು. ಅದಕ್ಕೋಸ್ಕರ ನಮಗೋಸ್ಕರ BJP ವೋಟ್ ಮಾಡಿದ್ವಿ. ನಿರೀಕ್ಷೆ ಇದೆಯಾ ಡಾಕ್ಟರ್ ಕೆಲಸ ಮಾಡ್ತಾರೆ ಅಂತ? ಮಾಡೇ ಮಾಡ್ತಾರೆ. ಅಂದರೆ ಇವಾಗ ಏನಾದರೂ ಎಮರ್ಜೆನ್ಸಿ ಇದ್ದರೆ, ಏನೇ ಇದ್ದರೂ ಬೆಂಗಳೂರಿಗೆ ಹೋಗಬೇಕು. ಅದೇ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ರೆ ಹತ್ರ ಯಾವುದೇ ಬೇಗ ಹೆಲ್ತ್ ಇಶ್ಯೂಸ್ ಬೇಗ ಸಾಲ್ವ್ ಮಾಡ್ಕೋಬೋದು. ಸೊ ಅದಕ್ಕೆ ಅವ್ರಿಗೋಸ್ಕರ ಹೆಲ್ತ್ ಮಿನಿಸ್ಟರ್ ಆಗಲಿ ಅಂತ ಬೇಡ್ಕೊಂಡು ವೋಟ್ ಮಾಡಿದ್ವಿ. ಕ್ಷೇತ್ರದ ಮತದಾರರು ಯಾವೆಲ್ಲ ಅಂಶಗಳನ್ನ ಹೇಳ್ತಾರೆ, ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ರೀತಿ ಮಾಡ್ತಾರೆ ಅಂತೇಳಿ ಮುಂದೆ ನೋಡೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ಗೆಲುವಿಗೆ ಕಾರಣಗಳೇನು, DK ಸುರೇಶ್ ಅವರ ಸೋಲಿಗೆ ಕಾರಣಗಳೇನು ಅಂತೇಳಿ ಬೆಳಗ್ಗೆಯಿಂದನೂ ಕೂಡ ಕ್ಷೇತ್ರದಾದ್ಯಂತ ಒಂದಷ್ಟು ಜನರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತಿದ್ವಿ. ಇದೀಗ ನಮ್ಮ ಜೊತೆ ಒಂದಷ್ಟು ಜನಪದ ಸ್ಥಳೀಯರಿದ್ದಾರೆ, ಅವರು ಕೂಡ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಈ ಮೊಟ್ಟದ ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ರಾ ಸರ್? ಖಂಡಿತ ನಿರೀಕ್ಷೆ ಮಾಡಿದ್ವಿ. ಚುನಾವಣೆಗೆ ಮೊದಲು ನಾವಾಗಲೇ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ನಮ್ಮ ಗೆಲುವು ದಾಖಲಾಗುತ್ತೆ ಅಂತ ನಾನೇ ಖುದ್ದು ನಿಮ್ಮ ಮಾಧ್ಯಮದಲ್ಲಿ ಮಾತನಾಡಿದ್ದೆ. ಇದು ನಿರೀಕ್ಷಿತವಾದಂತಹ ಗೆಲುವು. ಒಂದಷ್ಟು ಇಲ್ಲಿ ಪ್ರಮುಖವಾಗಿ JDS BJP ಮೈತ್ರಿ ಯಾವ ರೀತಿ ವರ್ಕೌಟ್ ಆಯಿತು ಅಂತ ಹೇಳಿ? ಇಲ್ಲ, ಅನ್ಯೋನ್ಯವಾಗಿ ಇಬ್ಬರೂ ಒಳ್ಳೆ ಕುಮಾರಣ್ಣ, ದೇವೇಗೌಡರು ಮತ್ತು ಯೋಗೇಶ್ವರ್ ಅವರು ಭಾರಿ ಇದರಿಂದ ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡಿದ್ದಾರೆ. 2,70,000 ಅಂತರಗಳು, ಈ ದೊಡ್ಡ ಮಟ್ಟದ ಗೆಲುವು, ಏನು ಹೇಳ್ತೀರಿ ಸರ್? ಈ ಗೆಲುವನ್ನು ನಮ್ಮ ಮತದಾರರಿಗೆ ಅರ್ಪಿಸ್ತೀನಿ. ಯಾಕೆಂದರೆ ಮತದಾರರು ಅವರೇ ವಾಲಂಟ್ರಿಯಾಗಿ ಕ್ಯಾನ್ವಾಸ್ ಮಾಡ್ತಾಯಿದ್ರು. ಅವ್ರಿಗೆ ಮಂಜಣ್ಣ ಗೊತ್ತಿರಲಿಲ್ಲ, ಇನ್ನೊಂದು ಗೊತ್ತಿರಲಿಲ್ಲ, ಪಕ್ಷಗಳು ಗೊತ್ತಿರಲಿಲ್ಲ. ಆದರೂ ಹೃದಯವಂತಿಕೆ ಮಂಜಣ್ಣ ಗೆಲ್ಲಬೇಕು, ಮೋದಿಗೆ ಕೈ ಬಡಿಸಬೇಕು ಅಂದ್ಬಿಟ್ಟು ಅವರೇ ವಾಲಂಟ್ರಿಯಾಗಿ ಕ್ಯಾನ್ವಾಸ್ ಮಾಡೋದಕ್ಕೆ ನಾವು 2,70,000 ಲೀಡ್ ಬರೋಕ್ಕೆ ಸಾಧ್ಯವಾಯಿತು. ಸರ್, ಅವ್ರಿಗೆ ಕನಕಪುರದಲ್ಲಿ ಕೂಡ ಅನ್ಕೊಂಡಷ್ಟು ನಿರೀಕ್ಷೆ ಅಂತ ಸಿಗಲಿಲ್ಲ. ಈ ಬಾರಿ ಆ ಅಂಡರ್ ಕರೆಂಟ್ ಅನ್ನೋದು ಯಾವ ರೀತಿ ಪಾಸ್ ಆಯಿತು ಸರ್? ಕಳೆದ ವಿಧಾನಸಭಾ ಕ್ಷೇತ್ರದಲ್ಲೂ ಅಲ್ಲಿ 1-2 ತಿಂಗಳು ಕೆಲಸ ಮಾಡಿದ್ದೆ. ಕನಕಪುರದಲ್ಲಿ ಹೇಗಿತ್ತು ಅಂದರೆ ವಾತಾವರಣ, ಒಬ್ಬ ಗೆಲ್ಲುವ ಅಭ್ಯರ್ಥಿ ಬರ್ತೀವಿ ಅಂದರೆ ಅವರು ಓಪನ್ ಆಗಿ ನಿಂತ್ಕೊಂಡು ವೋಟ್ ಮಾಡದೆ ಅವರು ಕೂಡ ಒಳಗಡೆ ಅಂಡರ್ ಕರೆಂಟಲ್ಲಿ ವೋಟ್ ಮಾಡ್ತಾರೆ ಅಂತ ನಾನು ಭರವಸೆ ಇತ್ತು. ನಾನು ನಾವೆಲ್ಲ ಚರ್ಚೆ ಮಾಡುವಾಗ ಹೇಳ್ತಿದ್ದೋ, ಕನಿಷ್ಠ ಅವರು 80-85,000 ವೋಟ್ ತಗೋತೀವಿ ನಾವು ಅಲ್ಲಿ, ಆ ರೀಚ್ ಆಯ್ತೀವಿ ಅಂತ ಹೇಳಿದ್ದು, ಆ ರೀಚ್ ಆದ್ವಿ. ಮೂಲಭೂತ ಏನು ಸೌಲಭ್ಯಗಳೈತೆ ಅದ್ರ ಬಗ್ಗೆ ಡಾಕ್ಟ್ರು ಅತಿ ಹೆಚ್ಚಾಗಿ ತಿಳ್ಕೊಂಡವ್ರೆ. ಅದ್ರ ಬಗ್ಗೆ ನೆನ್ನೆ ಮಾತಾಡೋರು ಅವರು ಎಲ್ಲ ತಿಳ್ಕೊಂಡು, ನಾನು ಇಡೀ ಕ್ಷೇತ್ರ ಓಡಾಡಿ ಅಲ್ಲಿ ಯಾವ ಸಮಸ್ಯೆ ಐತೆ ಆ ಸಮಸ್ಯೆಗೆ ಒಂದು ಪರಿಹಾರ ತರ್ತೀನಿ ಅಂತ ಅಂದ್ಬಿಟ್ಟು ನಮ್ಗೆ ತುಂಬ ಭರವಸೆ ಐತೆ. ನಮ್ಮ ಮಂಜುನಾಥ್ ಡಾಕ್ಟ್ರ್ ಬಗ್ಗೆ ಕೆಲಸ ಮಾಡ್ತಾರೆ. ಸರ್, ಈಗ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ, ಆ ಗೆಲ್ಲೋದಕ್ಕೆ ಯಾವುದೆಲ್ಲ ಅಂಶಗಳ ಕಾರಣ ಆಯಿತು ಅಂತೇಳಿ? ಯಾಕೆಂದರೆ ಅವರು ಡಾಕ್ಟರ್ ಆಗಿರೋದ್ರಿಂದ ಹಲವಾರು ಬಡ ಮಕ್ಳುಗಳಿಗಾಗಲಿ ಬಡವ್ರಿಗಾಗಲಿ ಒಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅವರಿಂದ ಇನ್ನೂ ಮುಂದೆ ಒಳ್ಳೇದಾಗ್ಬೋದು. ಆ ಉದ್ದೇಶದಿಂದ ಜನಗಳೆಲ್ಲ ಅವರ ವ್ಯಕ್ತಿತ್ವ ನೋಡಿ ಹಾಕಿದ್ದಾರೆ ಹೊರತು ಇಲ್ಲಿ ಪಕ್ಷ ಅದು ಇದು ಇಲ್ಲ. ಅವ್ರ ವ್ಯಕ್ತಿತ್ವ ನೋಡಿ ಅವ್ರಿಗೆ ವೋಟ್ ಹಾಕಿರ್ತಾರೆ. ಸುರೇಶ್ ಅವ್ರ ಸೋಲಕ್ಕೆ ಅಂದ್ರೆ ಏನಾದ್ರು ಕಾರಣಗಳಿದೆಯಾ ಸರ್? ಇಂಥ ಕಾರಣ ಅಂದ್ರೆ ಸುರೇಶ್ ಸೋಲ್ತಾರೆ ಅಂತ ಹೇಳಿ? ಇಲ್ಲ, ಬೇರೆ ಏನೋ ಕಾರಣ ಇಲ್ಲ. ಇಲ್ಲಿ ವ್ಯಕ್ತಿತ್ವ ನೋಡಿ ಇದು ಮಾಡಿದ್ದಾರೆ ಹೊರತು ಸುರೇಶನು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವರೇನು ಕೆಲಸಗಳೇನು ಮಾಡಿಲ್ಲ ಅಂತ ಹೇಳೋಂಗಿಲ್ಲ, ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಬಟ್ ಇಲ್ಲಿ ಇವರು ವ್ಯಕ್ತಿತ್ವ ನೋಡಿ ಇದಾಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಇಲ್ಲ. ಚನ್ನಪಟ್ಟಣದ ಒಂದು ಟೀ ಶಾಪ್ ಹತ್ರ ನಾನಿದ್ದೀನಿ. ಈಗ ಇಲ್ಲಿ ಜನ ಏನು ಹೇಳ್ತಾರೆ, ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಏನು ಆಯಿತು, DK ಸುರೇಶ್ ಅವರ ಸೋಲಿಗೆ ಏನೆಲ್ಲ ಕಾರಣಗಳಾಯಿತು ಅಂತೇಳಿ ತಿಳ್ಕೊಳ್ಳೋಣ. ಅಂದರೆ ಅವರು ಡಾಕ್ಟ್ರು ಅನ್ನೋದು ಒಂದು, ಆಮೇಲೆ ವಿಶ್ವಾಸ ಚೆನ್ನಾಗಿತ್ತು, ಅದರಿಂದ ಅವರು ಡಾಕ್ಟ್ರುಗೆ ಜನ ಒಟ್ಟು ಮಾಡಿದ್ದಾರೆ. ಕೆಲಸ ಮಾಡ್ತಾರಾ ಅನ್ನೋ ನಿರೀಕ್ಷೆ ಇದೆಯಾ ಅಂತ ಹೇಳಿ? ಕೆಲಸ ಮಾಡೋದು ಮುಂದಕ್ಕೆ ಗೊತ್ತಾಯ್ತದೆ. ಈಗ ಹೊಸ್ದಾಗಿ ಗೆದ್ದಿದ್ದಾರೆ, ಮುಂದಕ್ಕೆ ಗೊತ್ತಾಯ್ತದೆ. ಈಗ ಸದ್ಯಕ್ಕೆ ಏನು ಗೊತ್ತಾಗಲ್ಲ. ಇದು ಸ್ವಂತ ವರ್ಚಸ್ಸು. BJPನೂ ಅಲ್ಲ, ದೇವೇಗೌಡರದು ಅಲ್ಲ, ಕುಮಾರಸ್ವಾಮಿ ಅವರಲ್ಲ, ಮಂಜಣ್ಣವರ ವರ್ಚಸ್ಸಿಂದ ಗೆದ್ದು ಇಷ್ಟು ಬಹುಮತದಿಂದ ಗೆದ್ದಿದ್ದಾರೆ. ಮುಂದೆ ಕೆಲಸ ಮಾಡ್ತಾರೆ ಅಂತ ಭರವಸೆ ಇದೆ ಡಾಕ್ಟರ್ ಮಂಜುನಾಥ್. ಸರ್, ಒಳ್ಳೆತನಕ್ಕೆ ಬೆಲೆ ಇರೋದು ಅಂದರೆ ಈಗ ಡಾಕ್ಟ್ರು ಇಂಗ್ಲೀಷ್ ಏನು ಕೊಟ್ಟರು, ಡಾಕ್ಟ್ರು ರಾಜಕೀಯನೇ ಗೊತ್ತಿಲ್ಲದೆ ಇರೋರಿಗೆ, ಡಾಕ್ಟ್ರು ರಾಜಕೀಯನೇ ಗೊತ್ತಿಲ್ಲದ ಗಂಧ ಇರೋರಿಗೆ ಇವತ್ತು ತಕ್ಕ ಪಾಠ ಕಲಿಸಿದ್ದಾರೆ. ಅವ್ರ ಒಳ್ಳೆತನಕ್ಕೆ ದುಡ್ಡಿಗೆ ಬೆಲೆ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಇದೊಂದೇ ಡಾಕ್ಟ್ರು ಸಾಕ್ಷಿ. ಸರ್, ಅವ್ರ ವ್ಯಕ್ತಿತ್ವ, ವೈಯಕ್ತಿಕ ವರ್ಚಸ್ಸು, ಇಲ್ಲಿ ಯಾವುದೋ ಬ್ಯಾಡ್ಜ್ ಇರಲಿಲ್ಲ ಸರ್. ಇಲ್ಲಿ ಯಾವುದೋ BJP ಆಗಲಿ JDS ಅನ್ನೋ ಬ್ಯಾಡ್ಜ್ ಏನಿರಲಿಲ್ಲ. ಅವ್ರದ್ದು ವೈಯಕ್ತಿಕ ವರ್ಚಸ್ಸು, ಅವ್ರ ಒಳ್ಳೆತನ,
ಅವರು ಜಯದೇವದಲ್ಲಿ ಮಾಡಿದಂಥ ಒಳ್ಳೆ ಕೆಲಸ ಅವ್ರ ಗೆಲುವಿಗೆ ನೆರವಾಯಿತು. ಅವರು DK ಸುರೇಶ್ ಅನ್ನೋದೊಂದು, ಈ ಕಡೆ ಮಂಜುನಾಥ್ ಅನ್ನೋದೊಂದು, ಆ ಎರಡನೇ ಮೇಲೆ ಯಾವುದು ಬೆಟರು, ಆ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ಉತ್ತಮರು ಅನ್ನೋದನ್ನ ಜನ ಆಯ್ಕೆ ಮಾಡ್ಕೊಂಡವ್ರು. ಸರ್, ಈಗ DK ಸುರೇಶ್ ಅವರು 3 ಬಾರಿ ಸಂಸದರಾಗಿದ್ರು, 4ನೇ ಬಾರಿ ನಿಂತಿದ್ರು. ಆದರೆ ಡಾಕ್ಟ್ರು ಈ ಬಾರಿ ಅವ್ರಿಗೆ ಬ್ರೇಕ್ ಹಾಕಿರುವಂಥದ್ದು ಏನೆಲ್ಲ ಕಾರಣ ಆಯಿತು ಅಂತೇಳಿ? ಸರ್, ಡಾಕ್ಟ್ರು ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿ, ಹಾಗಾಗಿ ಡಾಕ್ಟ್ರಿಗೆ ಜನ ಬೆಂಬಲ ಕೊಟ್ಟವ್ರೆ ಸರ್. DK ಬ್ರದರ್ಸು ಬಂಡೆನ ಚೂರು ಮಾಡವ್ರೆ ಡಾಕ್ಟ್ರು. ಕುಮಾರಸ್ವಾಮಿ ವರ್ಸಸ್ಸು, ಯೋಗೇಶ್ವರ್ ವರ್ಸಸ್ಸು ಎರಡು ಸೇರಿ ಜನ ಬೆಂಬಲ ಕೊಟ್ಟವ್ರೆ. ಜನರಿಗೆ ಸಹಜವಾಗಿ ಒಂದಷ್ಟು ಕುತೂಹಲ ಇರುತ್ತೆ, ಇಂಥ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಫೈಟ್ ಇತ್ತು, ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅಂತೇಳಿ. ಇಲ್ಲ, ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗೂ ಕೂಡ ಈ ಮಟ್ಟದ ನಿರೀಕ್ಷೆ ಇರಲಿಲ್ಲ. ಆ್ಯಕ್ಚುಲಿ ಇವರು DK ಸುರೇಶ್ ಅವ್ರು ಹೇಳಬೇಕು ಅಂದರೆ ಮಾದರಿ ಸಂಸದರು. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಹಲವಾರು ಕೆಲಸಗಳು ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದು ಜನಗಳು ನಿರ್ಧಾರ ತೊಗೊಂಡಿದ್ದಾರೆ. ಅವ್ರು ನಿರ್ಧಾರ ತೊಗೊಂಡಿದ್ದಾರೆ ಅಂತಂದಮೇಲೆ ಮುಂದಿನ ದಿನದಲ್ಲಿ ಈಗ MLAಗೆ ಖಂಡಿತವಾಗ್ಲೂ ನೆಕ್ಸ್ಟು ಇಲ್ಲಿ DK ಸುರೇಶ್ ಅವರೇ ಬರ್ತಾರೆ. DK ಸುರೇಶ್ ಅವ್ರಿಗೆ MLA ಆದರೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಜನ ಅನುಕೂಲ ಮಾಡಿಕೊಟ್ರೆ, ಇಷ್ಟು 3 ವರ್ಷದಲ್ಲಿ ಅವರು 3 ಸಲ ಸಂಸದರಾಗಿದ್ದರು. 3 ಸಲ ಸಂಸದರಾಗಿ ಯಾರೂ ಕೂಡ ಮಾಡದೇ ಇರುವಂಥ ಒಬ್ಬ ಮಾದರಿ ಕೆಲಸ, ಒಬ್ಬ ಪಂಚಾಯಿತಿ ಗ್ರಾಮದ ಮೆಂಬರ್ ಆಗಿ ಅವರು ಇಲ್ಲಿ ಗ್ರಾಮಾಂತರದಲ್ಲಿ ಕೆಲಸ ಮಾಡಿದ್ದಾರೆ. MLA ಕೂಡ ಅವರು ಚನ್ನಪಟ್ಟಣದಲ್ಲಿ ಅನುವು ಮಾಡಿಕೊಟ್ರೆ ಮುಂದಿನ ದಿನದಲ್ಲಿ ಮಾದರಿ ತಾಲೂಕಾಗಿ ಮಾಡ್ತಾರೆ ಅಂತ ಸುರೇಶ್ ಅವರು ನಮಗೆ ಮೇಲೆ ಒಲವಿದೆ. ಡಾಕ್ಟ್ರು ಗೆದ್ದಿದ್ದಾರೆ, ನೋಡೋಣ ಅವರು ವರ್ಚಸ್ಸು ಬೆಂಗಳೂರು ಗ್ರಾಮಾಂತರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ಬೆಂಗಳೂರು ಗ್ರಾಮಾಂತರ ಜನನೇ ನೋಡ್ತಾರೆ. ಇರಲಿ. ಒಬ್ಬ ಮಾಜಿ ಪ್ರಧಾನಿ ಅಳಿಯ ಮತ್ತು ಮುಖ್ಯಮಂತ್ರಿಯವರ ಕುಟುಂಬದವರ ಮನೆತನದಲ್ಲಿ ಹೆಣ್ಣು ತಂದಿದ್ರು ಸುಧಾ ಅವರು ಇವತ್ತಿನ ತನಕ ಯಾವತ್ತೂ ಈ ರಾಜಕಾರಣದಲ್ಲಿ ಅವರು ಗುರುತಿಸ್ಕೊಂಡಿಲ್ಲ. ಅವರು ಬರೀ ಆಸ್ಪತ್ರೆ ಮತ್ತು ರೋಗಿಗಳ ಒಂದು ಇದನ್ನೇ ಮಾಡಿಕೊಂಡು ಬಂದಿರುವಂಥವ್ರು. ಇವತ್ತು ಈಗ ಸುಮಾರು ಒಂದು 6 ತಿಂಗಳ ಹಿಂದೆ ಅವರು ಹೃದಯ ಒಂದು ಇದರಿಂದ ಜಯದೇವ ಇದರಿಂದ ಅವರು ನಿವೃತ್ತಿ ಹೊಂದಿದ್ದ ಕಾರಣದಿಂದ ಮತ್ತು ನಮ್ಮ ಇಲ್ಲಿ ಯಾರು ಹೃದಯವನ್ನು ಆಪ್ರೇಷನ್ ಮಾಡಿ ಸುಮಾರು ಅಂತ ಜೀವ ಉಳಿಸಿದವರೆಲ್ಲ ನೀವೆಲ್ಲರೂ ಬನ್ನಿ, ಯಾಕೆ ನೀವು ನಿವೃತ್ತಿಯಾಗಿದ್ದೀರಿ, ನಿಮ್ಮ ಸೇವೆ ನಮ್ಮ ಕರ್ನಾಟಕಕ್ಕೆಲ್ಲ ಇಡೀ ಭಾರತ ದೇಶಕ್ಕೆ ನಿಮ್ಮ ಸೇವೆ ಅವಶ್ಯಕತೆ ಇದೆ ಅಂತ ಎಲ್ಲರೂ ಒತ್ತಾಯದ ಮೇರೆಗೆ ಇವತ್ತು ಮಂಜುನಾಥ್ ಅವರು ಬಂದು ಇವತ್ತು ಅತ್ಯಧಿಕ ಮತದಿಂದ ಗೆದ್ದಿದ್ದಾರೆ. BJP ಒಗ್ಗಟ್ಟಿನ ಮಂತ್ರ ಚೆನ್ನಾಗಿಲ್ಲಿ ಪ್ರತಿಫಲ ಕೊಟ್ಟಿದೆ. ಅದ್ರ ಜೊತೆಗೆ DK ಸುರೇಶ್ ಅವರು ಕ್ಷೇತ್ರದಲ್ಲಿ ಸ್ವಲ್ಪ ಹಾರ್ಡ್ ಆಗಿ ಬಿಹೇವ್ ಮಾಡಿದ್ರು. ಈ ಸಾಫ್ಟ್ ಮನ್ಸನ್ನ ಈ ಜನತೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮೋದಿ ವರ್ಚಸ್ಸು ತುಂಬ ಕೆಲಸ ಮಾಡಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ವರ್ಕೌಟ್ ಆಗಿಲ್ಲ. ಜನ ನಿರೀಕ್ಷೆ ಮೀರಿ ಡಾಕ್ಟರ್ ಮಂಜುನಾಥ್ಗೆ ಗೆಲುವು ತಂದುಕೊಟ್ಟಿದ್ದಾರೆ. DK ಸುರೇಶ್ ಅವ್ರನ್ನ ಕಲ್ಲು ಬಂಡೆ ಅಂತ ಅನ್ಕೊಂಡಿದ್ರು. ಈಗ ಮಂಜುನಾಥ್ ಅವರು ಹೃದಯವಂತ ಅಂತ, ಹೃದಯವಂತನಿಗೆ ಎಲ್ಲ ಮತದಾರರು ವೋಟ್ ಕೊಟ್ಟಿದ್ದಾರೆ. ಹಂಗಾಗಿ ಹೃದಯವಂತ ಗೆದ್ದಿದ್ದಾನೆ ಸರ್. ಇಲ್ಲಿ ರಾಮ ರಾವಣರ ಚುನಾವಣೆ ಅಂತ ಈಗ ಆಯ್ತು. ಇಲ್ಲಿ ರಾಮನೇ ಗೆದ್ದಿರೋದು ಸರ್. ಈ ಚುನಾವಣೆಯಲ್ಲಿ ರಾವಣನಿಗೆ ಸೋಲ್ಬೇಕು ಅಂತ ಇತ್ತು. DK ಸುರೇಶ್ ಅವ್ರನ್ನ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಇದರಲ್ಲಿ ಏನಿದ್ದಾರೋ ಅವರೆಲ್ಲ ಸೋಲ್ಸ್ಬೇಕು ಅಂತ ಇದು ಮಾಡಿದ್ರು. ರಾವಣನ ಪಟ್ಟ ಕೊಟ್ಟಿದ್ರು, ರಾವಣನ ಇವತ್ತು ಸೋಲ್ಸಿದ್ದಾರೆ. ರಾಮನ್ಗೆ ಜಯ ಆಗಿದೆ ಸರ್. ಬರೀ ಕಾಂಗ್ರೆಸ್ ಅವರು BJP ಅವರು JDS ಅಂತಾರಲ್ಲ, ಎಲ್ಲ ಪಕ್ಷರು ಬುದ್ಧಿ ಕಲಿಬೇಕು. ಈ ಗ್ಯಾರಂಟಿಗಳು ಇರ್ಬೋದು, ಫ್ರೀ ಕೊಡೋದು ಜನಗಳಿಗೆ ಇರ್ಬೋದು, ಜನಗಳ ಸೋಮೇರಿ ಮಾಡೋಂಥವ್ರೆ ಗೌರ್ಮೆಂಟು. ಜನಗಳ ನೋಡಿ, ಇವತ್ತು ಒಬ್ಬನ ಮನುಷ್ಯನ ಕರೆದ್ರೆ ಕೂಲಿ ಕರೆದ್ರೆ ಯಾವ ಮನುಷ್ಯನೂ ಬರೋಲ್ಲ. ಇವತ್ತು 1,000 ಕೊಟ್ಟರು ಅವ್ನು ಇನ್ನೊಮ್ಮೆ ನೋಡ್ತಾರೆ. ಕಷ್ಟದ ಕೆಲಸ ಆದರೆ ಹೊಟ್ಟೋಗ್ಬಿಡ್ತಾನೆ, ಕೆಲಸನೇ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಮಧ್ಯದಲ್ಲೇ. ಅವ್ನು ಕರ್ಕೊಬರ್ಕಾಗಲ್ಲ ನಾವು, ಅವ್ನಿಗೆ ಅಷ್ಟೊಂದು ಕೂಲಿ ಕೊಟ್ಟರು. ಆ ಪರಿಸ್ಥಿತಿ ಬಂದದ್ದು ಇವತ್ತು ನಾವು ಏನು ಬಿಟ್ಟು ಕೊಡ್ತಾ ಇದ್ದೀವೋ ಗೌರ್ಮೆಂಟಿಂದ, ಅದು ನಮ್ಮ ಇವತ್ತು ಸೌಲಭ್ಯತನ ಮಾಡಿದೆ. ಏನ್ ಹೇಳಿ, ಈಗ ಭಾಗ್ಯಗಳು ತಗೋತಾವ್ರೆಲ್ಲ, ಯಾರೇ ಮಾತಾಡ್ಲಿ ಭಾಗ್ಯಗಳ ಮನೇಲಿ ಮಡಿಕೊಂತಾರೆ. ಮನೇಲಿ ಮಡಿಕೊಂಡು ಹೊರಗಡೆ ಮಾತ್ರ ನಮ್ಗೆ ಬೇಡ ಅಂತಾರೆ. ಬೇಡ ಅಂತ ಹೇಳಿ ಈಗ ನೋಟ ಅಂತ ವ್ಯವಸ್ಥೆ ಆಯ್ತಲ್ಲ, ಆ ಥರನೇ ಹಾಕ್ಲಿ ನಮ್ಗೆ ಬೇಡ ಅಂತ ಅದೆಲ್ಲ ಹೇಳ್ಬಿಟ್ಟು ನಮಗೆ ಏನು ಬೇಡ, ನಮ್ಗೆ ಅನುದಾನನೇ ಬೇಡ, ಎಲ್ಲ ಏನೇನು ಆಯ್ತಾ ಇದು ನಮಗೆಲ್ಲ ಬೇಡ ಅಂತ ಕ್ಯಾನ್ಸಲ್ ಮಾಡಿಸ್ಲಿ. ತಗೊಂಡಾದ್ಮೇಲೆ ಯಾಕೆ ಬೇರೆ ಮಾತು. ಆದ್ರೂ ಜನ ಗ್ಯಾರಂಟಿಗಳನ್ನು ಪಡೆದುಕೊಂಡು ಕೂಡ ಜನ ಓಟ್ ಹಾಕ್ಲಿಲ್ವಲ್ಲ ಸರ್, ನಿರೀಕ್ಷೆಗಳು. ಓಟ್ ಹಾಕ್ಲಿ ಅಂದ್ರೆ ನೀವು ಮೀಡಿಯಾದವ್ರು ಮಾಡಿದ್ದೆ ಅದು. ಡಾಕ್ಟ್ರು ಅಂತ ಹೈಕ್ ಮಾಡಿ ಗೆಲ್ಸಿದ್ರಿ. ಈಗ ಅವ್ರು ಹೇಳಿದ್ರಲ್ಲ, ಅವ್ರ ಮನೆಯಲ್ಲೂ ದುಡ್ಡು ತಗೋತಾರೆ ಅನುದಾನನ. ಹೆಂಗಣ ಈಗ ಏನ್ ಹೇಳಿದ್ರೆ ಹೇಳಿ, ಸೋಂಬೇರಿ ಮಾಡಿದ್ರಿ ಅಂದ್ರೆ ಹೌದಲ್ವೇ? ಈಗ ನಿಮ್ ಮನೆಗೆ ನೀವು ತಗೋತಿದ್ರಿ 2,000 ತಗೋತೀರಿ, ಅಕ್ಕಿ ತಗೋತೀರಿ, ಆದ್ರೂ ಬಂದು ಇಲ್ಲಿ ಹೇಳ್ತಾ ಇದ್ರಿ. ಹಂಗೇನೆ ನೀವು ಮಾಧ್ಯಮದಲ್ಲಿ ತೋರಿಸ್ತಿರಲ್ಲ, ನೀವು ಡಾಕ್ಟರ್ ಅಂದ್ರಿ. 4 ಜನ ನೋಡಿದ್ರು, 4 ಜನದಲ್ಲಿ ನ್ಯೂಟ್ಲ್ ಆಗಿರ್ತಾರ, 3 ಜನ ಡಾಕ್ಟರ್ಗೆ ಹಾಕೋದ್ರು. ಇಷ್ಟು ದಿನ ನಾವು ನೋಡ್ದಂಗೆ ಜನ ದುಡ್ಡಿಗೆ ಅಂತಾನೆ ನಿಂತ್ಬಿಟ್ಟಿದ್ರು ಓಟು ಅಂದ್ರೆ. ಇವತ್ತು ಮಾನವೀಯತೆಗೆ ಬೆಲೆ ಐತೆ ಅಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಜನತೆ ತೋರಿಸ್ಕೊಟ್ರು. ಅದರಲ್ಲೂ JDS BJP ಅಲಯನ್ಸ್ ಆಯಿತು, ಇನ್ನೂ ಒಳ್ಳೆ ವರ್ಚಸ್ಸು ಶುರುವಾಯಿತು. ಅವ್ರು ಒಳ್ಳೆತನದಿಂದ ಗೆದ್ರು ಸರ್. ಡಾಕ್ಟರ್ CN ಮಂಜುನಾಥ್ ಅವರ ಗೆಲುವಿಗೆ ಪ್ರಮುಖವಾದಂಥ ಕಾರಣ ಅಂದರೆ ಅದು JDSನ BJP ಮೈತ್ರಿಯ ಒಗ್ಗಟ್ಟು ಪ್ರದರ್ಶನ. ಜೊತೆಗೆ ಡಾಕ್ಟರ್ ಮಂಜುನಾಥ್ ಮೃದು ಸ್ವಭಾವದ ವ್ಯಕ್ತಿ, ವೈದ್ಯಕೀಯ ಸೇವೆಯಲ್ಲಿ ಸಾಕಷ್ಟು
ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಬದಲಾವಣೆಯನ್ನು ಬಯಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಗೆಲ್ಸಿದ್ದೀವಿ. ಡಿ ಕೆ ಬ್ರದರ್ಸ್ ಅವರು ಒಂದಷ್ಟು ಕಾರ್ಯಕರ್ತರು ಜೊತೆಗೆ ಮುಖಂಡರನ್ನ ವಿರೋಧ ಕಟ್ಕೊಂಡಿದ್ರು. ಸ್ಥಳೀಯವಾಗಿ ಅವ್ರಿಗೆ ಸಾಕಷ್ಟು ವಿರೋಧ ಇತ್ತು. ಒಂದೇ ಒಂದು ವರ್ಗವನ್ನು ಓಲೈಕೆ ಮಾಡ್ಕೋತಾರೆ ಅಂತೇಳಿ ಸಾಕಷ್ಟು ವಿರೋಧ ಇದ್ದ ಕಾರಣದಿಂದಾಗಿ ಈ ಬಾರಿ ಅವ್ರನ್ನ ಸೋಲ್ಸಿದ್ದೀವಿ ಅಂತೇಳಿ ಒಂದಷ್ಟು ಮಂದಿ ಹೇಳ್ತಾ ಇರೋಂಥದ್ದು. ಒಟ್ಟಾರೆ ಅದೇನೇ ಇರಲಿ, ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಬಹುದೊಡ್ಡ ಗೆಲುವನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಅವರು ಸಂಸದರಾಗಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ಜನ ಕೂಡ ಕಾಯ್ತಾ ಇರೋವಂಥದ್ದು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.